ರಾಜಧಾನಿ ಬೆಂಗಳೂರಿನ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟುವಂತ ಮುನ್ಸೂಚನೆ ಕಾಣ್ತಾ ಇದೆ. ಹಾಲು, ವಿದ್ಯುತ್, ಇಂಧನ ಇದರ ಬೆನ್ನಿಗೆ ನೀರಿನ ದರವೂ ಕೂಡ ಏರಿಕೆಯಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಬೇಸಿಗೆಯಲ್ಲಿ ಮತ್ತಷ್ಟು ಬಿಸಿಯಾಗುತ್ತಾ ಕಾವೇರಿ ನೀರು ಅನ್ನುವಂತ ಪ್ರಶ್ನೆ. ಕಾವೇರಿ ನೀರಿನ ದರ ಏರಿಕೆ ಮಾಡೋದಕ್ಕೆ ಜಲಮಂಡಳಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ತಿಂಗಳಿನ ಒಳಗಾಗಿ ದರ ಹೆಚ್ಚಳದ ಸಾಧ್ಯತೆ ಕಾಣ್ತಾ ಇದೆ. ಅವ್ರು ಕೊಡ್ತಾ ಇರುವಂಥ ಸಮರ್ಥನೆ ಏನು ಅಂತಂದರೆ 11 ವರ್ಷದಿಂದ ಕಾವೇರಿ ನೀರಿನ ದರವನ್ನು ಏರಿಸಿಲ್ಲ ನಾವು ಅಂತ ಹೇಳ್ತಿದ್ದಾರೆ. ಪ್ರತಿ ಲೀಟರ್ಗೆ 1 ರಿಂದ 2 ಪೈಸೆ ಹೆಚ್ಚಳಕ್ಕೆ ಜಲಮಂಡಳಿ ಸೂಚನೆಯನ್ನು ಕೊಟ್ಟಿದೆ. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ, ಸಿದ್ಧತೆಗಳಾಗಿದೆ. ಕಳೆದ 11 ವರ್ಷಗಳಲ್ಲಿ 3 ಬಾರಿ ಎಲೆಕ್ಟ್ರಿಸಿಟಿ ಖರ್ಚು ಜಾಸ್ತಿ ಆಗಿದೆ, ಮತ್ತು ನೌಕರರ ಸ್ಯಾಲ್ರಿಗಳು ಜಾಸ್ತಿ ಆಗಿದೆ, ಮತ್ತು ಒಟ್ಟಾರೆ ನಮ್ಮ ಸ್ಟೀಲ್ ಪ್ರೈಸು ಎಲ್ಲ ಪ್ರೈಸ್ ಜಾಸ್ತಿ ಆಗಿದೆ. ಹಾಗಾಗಿ ಅನಿವಾರ್ಯವಾಗಿ ಪ್ರೈಸ್ ರೈಸ್ ಮಾಡಬೇಕಂತ ನಮ್ಮ ಕಡೆಯಿಂದ ಪ್ರಸ್ತಾವನೆ ಕಳಿಸಿವಿ ಸರ್ಕಾರಕ್ಕೆ. ಸೊ ಈಗಾಗಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಜನರಿಗೂ ತೊಂದರೆ ಆಗಬಾರ್ದು, ಜಲಮಂಡಳಿಗೂ ಒಂಥರ ಆರ್ಥಿಕವಾಗಿ ತುಂಬ ಹೊರೆಯಾಗಬಾರ್ದು ಹೇಳಿ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಡೆಸಿಷನ್ ತಗೊಳ್ತೇನೆ ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಜಲಮಂಡಳಿ ಹಂತದಲ್ಲೇ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಜಲಮಂಡಳಿಯ ಒಂದು ಬೋರ್ಡಲ್ಲಿ ಅಧಿಕೃತ ಚರ್ಚೆ ಮಾಡಿ ನಮಗೆ ಅಧಿಕೃತ ಆದೇಶವನ್ನು ಹೊರಡಿಸ್ತೀನಿ. ಇಲ್ಲ, ಇದನ್ನು ತಿಳಿಸ್ಕೊಂಡು ತಮಗೆ ತಿಳಿಸ್ತೀನಿ. ಆದಷ್ಟು ಇಲ್ಲ, ನಾವು ಏನು ಪ್ರಸ್ತಾವನೆ ಮಾಡಿದ್ದೇವೆ ಅದು ಜನರಿಗೆ ಜಾಸ್ತಿ, ಎಸ್ಪೆಷಲಿ ಡೊಮೆಸ್ಟಿಕ್ ಕನೆಕ್ಷನ್ಸ್ಗೆ ಜಾಸ್ತಿ ಒತ್ತಡ ಆಗದೆ ನಾವು ಆದಷ್ಟು ಲಘುವಾದ ಒಂದು ಎತ್ತರವನ್ನು ಮಾಡ್ತೀವಿ. ಇಲ್ಲ, ಡಿಫ್ರೆಂಟ್ ರೇಟ್ ಬರುತ್ತೆ. ನಾನು ಬೋರ್ಡಲ್ಲಿ ಚರ್ಚೆ ಮಾಡ್ಕೊಂಡು ತಮಗೆ ತಿಳಿಸ್ತೀನಿ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ. ಸತ್ತಾರ್, ಈಗ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಇದು? ಡೊಮೆಸ್ಟಿಕ್ ಯೂಸ್ಗೆ ಎಷ್ಟು, ಕಮರ್ಷಿಯಲ್ ಯೂಸ್ಗೆ ಎಷ್ಟು, ಈ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಗ್ತಾ ಇದೆಯಾ? ರಕ್ಷತ್, ಒಟ್ಟು 4 ಹಂತದಲ್ಲಿ ದರ ಏರಿಕೆ, ನೀರಿನ ದರ ಏರಿಕೆ ಮಾಡಲು ಇದೀಗ ಜಲಮಂಡಳಿ ಕೂಡ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಗೃಹ ಬಳಕೆ, ಗೃಹೇತರ ವಾಣಿಜ್ಯ ಮತ್ತು ಅಪಾರ್ಟ್ಮೆಂಟ್, ಕೈಗಾರಿಕೆ ಮತ್ತು ಅಪಾರ್ಟ್ಮೆಂಟ್ಗೆ ಹಂತವಾಗಿ 4 ಹಂತದಲ್ಲಿ ದರ ಏರಿಕೆ ಮಾಡಲು ಇದೀಗ ಜಲಮಂಡಳಿ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಇಷ್ಟು ದಿನ ಇದು ಸರ್ಕಾರದ ಹಂತದಲ್ಲಿತ್ತು, ಬಟ್ ಇದೀಗ ಸರ್ಕಾರದಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರುವ ಹಿನ್ನೆಲೆ ಜಲಮಂಡಳಿ ತಮ್ಮ ಹಂತದಲ್ಲಿ, ಅಂದರೆ ತಮ್ಮ ಬೋರ್ಡ್ ಹಂತದಲ್ಲಿ ಇದೀಗ ದರ ಪರಿಷ್ಕರಣೆಗೆ ಮುಂದಾಗಿದೆ. ಸದ್ಯ 1000 ಲೀಟರ್ ನೀರಿಗೆ ಇನ್ನು ಅಪಾರ್ಟ್ಮೆಂಟಲ್ಲಿ 22 ರೂಪಾಯಿ ಇದ್ರೆ, ಗೃಹೇತರ 6 ರೂಪಾಯಿಂದ 42 ರೂಪಾಯಿ ಇದೆ. ಇನ್ನು ಗೃಹ ಬಳಕೆಗೆ 50 ರಿಂದ 70 ರೂಪಾಯಿ ಇದ್ರೆ, ಕೈಗಾರಿಕೆ 90 ರೂಪಾಯಿ ಇದೆ. ಇದನ್ನು ಹಂತವಾಗಿ ಒಟ್ಟು 4 ಹಂತದಲ್ಲಿ ದರ ಏರಿಕೆ ಮಾಡಲು ಮುಂದಾಗಿದೆ. ಈ ಜಲಮಂಡಳಿ ಕೂಡ ಸ್ಪಷ್ಟನೆ ಏನು ಅಂದರೆ, 2014ರಿಂದ ಕಳೆದ 11 ವರ್ಷದಿಂದ ಯಾವುದೇ ರೀತಿ ನೀರಿನ ದರ ಪರಿಷ್ಕರಣೆ ಆಗಿಲ್ಲ. ಈ ಒಂದು ಹಂತದಲ್ಲಿ 3 ಬಾರಿ ವಿದ್ಯುತ್ ದರ ಏರಿಕೆ ಆಗಿದೆ. ಯಾಕಂದ್ರೆ ನೀರು ಸರಬರಾಜು ಮಾಡಲು ವಿದ್ಯುತ್ ಬೇಕು, ಬಟ್ ವಿದ್ಯುತ್ ದರ 3 ಬಾರಿ ಹೆಚ್ಚಾಗಿದೆ. ಅದರ ಜೊತೆಗೆ ನೌಕರರ ಸಂಬಳ ಕೂಡ ಹೆಚ್ಚಾಗಿದೆ. ಜಲಮಂಡಳಿಗೆ ಸದ್ಯಕ್ಕೆ ಪ್ರತಿ ತಿಂಗಳಿಗೆ 80 ಕೋಟಿಯಷ್ಟು ನಷ್ಟ ಅನುಭವಿಸ್ತಾ ಇದೆ. ವಾರ್ಷಿಕವಾಗಿ ಸರಿಸುಮಾರು 1,000 ಕೋಟಿಯಷ್ಟು ನಷ್ಟದಲ್ಲಿ ಈಗ ಜಲಮಂಡಳಿ ನಡೀತಾ ಇದೆ. ಇದನ್ನು ಸರಿದೂಗಿಸಬೇಕಂದ್ರೆ ನೀರಿನ ದರ ಏರಿಕೆ ಮಾಡುವುದು ಅನಿವಾರ್ಯ ಅನ್ನೋ ಸ್ಪಷ್ಟನೆಯನ್ನು ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರೊಂದು ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಜನರಿಗೆ ಹೊರೆಯಾಗುತ್ತಂದು ನೋಡಿ, ಖಂಡಿತವಾಗಿ ಹೊರೆಯಾಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ತನ್ನ ದಿನದ ಅಗತ್ಯ, ದೈನಂದಿನ ಬದುಕಿಗೆ ಅಗತ್ಯ ಏನಾಗಬೇಕಾಗಿತ್ತು, ನೀರಾಗಿರ್ಬೋದು, ಹಾಲಾಗಿರ್ಬೋದು, ಓಡಾಡಕ್ಕೆ ವೆಹಿಕಲ್ ಆಗಿರ್ಬೋದು, ಎಲ್ಲದರ ದರ ಕೂಡ ಏರಿಕೆಯಾಗಿದೆ. ಇದೀಗ ನೀರಿನ ದರ ಕೂಡ ಏರಿಕೆಯಾಗಿದೆ. ಸಹಜವಾಗಿ ಜನರಲ್ಲಿ ಇದು ಮತ್ತೆ ಹೊರೆಯಾಗುತ್ತೆ. ಇದನ್ನು ತಪ್ಪಿಸಲು ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾವಾಗ ಸರ್ಕಾರಕ್ಕೆ ಜಲಮಂಡಳಿ ಒಂದು ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು, 6 ರಿಂದ 8 ಪೈಸೆ ಏರಿಕೆ ಮಾಡಬೇಕು ಅನ್ನೋ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು. ಬಟ್ ಅದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇವರು ಅದಕ್ಕೆ ಅಧಿಕೃತವಾಗಿ ಅದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಏನಂದ್ರೆ, ಇತ್ತ ಜಲಮಂಡಳಿಗೂ ನಷ್ಟ ಆಗಬಾರ್ದು, ಜನರಿಗೂ ಹೊರೆ ಆಗಬಾರ್ದು. ಈ ರೀತಿಯಲ್ಲಿ ನೀವೊಂದು ದರ ಏರಿಕೆ ಮಾಡಿ ಮಿನಿಮಮ್ 1 ಪೈಸೆಯಷ್ಟು ಏರಿಕೆ ಮಾಡಿದ್ರೆ ಅತ್ತ ಜನರಿಗೂ ದೊಡ್ಡ ಮಟ್ಟದ ಹೊರೆ ಆಗಲ್ಲ, ಇತ್ತ ಜಲಮಂಡಳಿಗೂ ತುಂಬಾ ನಷ್ಟ ಆಗಲ್ಲ. ಈ ಒಂದು ಅಂದ್ರೆ ಜಲಮಂಡಳಿಯನ್ನು ಸರ್ಕಾರಕ್ಕೆ ಒಂದು ಮನವಿ ಇಟ್ಟಿತ್ತು, 6 ರಿಂದ 8 ಪೈಸೆ ಏರಿಕೆ ಮಾಡಬೇಕು. ಬಟ್ ಅದನ್ನು ತಿರಸ್ಕಾರ ಮಾಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು 1 ಪೈಸೆ ಏರಿಕೆ ಮಾಡಲು ಒಂದು ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಶೀಘ್ರದಲ್ಲೇ ಈ ಮಂತಿನೊಳಗಡೆ ನೀರಿನ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ರಕ್ಷತ್, ಥ್ಯಾಂಕ್ ಯು ಸತ್ತಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.